ಸ್ವಯಂ ಟೈಮ್ಸ್ನ ಬಂಧುಗಳೇ, ನಾನು ವಸಂತ್ ಕುಮಾರ್. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹತ್ತೂರು ಜಾತ್ರೆ ಪ್ರತಿ ಜನವರಿ ತಿಂಗಳಲ್ಲಿ ಬರುವ ಜಾತ್ರೆ. ಈ ಜಾತ್ರೆ ಬಂತೆಂದರೆ ಸಾಕು, ಹತ್ತೂರು ಆಸ್ತಿಕರು ಹತ್ತೂರು ಜಾತ್ರೆಗೆ ಬರ್ತಾರೆ. ಲಕ್ಷಾಂತರ ಮಂದಿ ಈ ಕ್ಷೇತ್ರಕ್ಕೆ ಬಂದು ಹರಕೆ ಸಲ್ಲಿಸುವಂಥದ್ದು ಪದ್ಧತಿ. ಈ ಪದ್ಧತಿ ನಿರಂತರವಾಗಿ ನಡೆದುಕೊಂಡು ಬರ್ತಿದೆ. ಈ ಸಂದರ್ಭದಲ್ಲಿ ಇಲ್ಲಿ 5 ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಭಾಗವಹಿಸ್ತಾರೆ. 2025ನೇ ಸಾಲಿನ ಈ ತಿಂಗಳು ಅಂದರೆ ಜನವರಿ ತಿಂಗಳು, ಈ ಜನವರಿ ತಿಂಗಳ 26ರಿಂದ 30ರವರೆಗೆ ಇಲ್ಲಿ ಜಾತ್ರೆ ನಡೀತದೆ. ಆ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಸುಮಾರು 400ಕ್ಕೂ ಮಿಕ್ಕಿ ಅಂಗಡಿಗಳು, ಸ್ಟಾಲ್ಗಳು ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಮಾರಾಟಕ್ಕಾಗಿ ಇಲ್ಲಿ ಬರ್ತಾರೆ. ಅವರು ಅಂಗಡಿಯಲ್ಲಿರುವ ಭಾಳಷ್ಟು ವಸ್ತುಗಳನ್ನು ಜನ ಖರೀದಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಬೇಕಾಗ್ತದೆ. ಈ ವ್ಯವಸ್ಥೆಗಳನ್ನು ಇದಕ್ಕೆ ಸಂಬಂಧಪಟ್ಟ ನಿಲ್ಟೆ ಗ್ರಾಮ ಪಂಚಾಯತ್ ಇದರ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡುತ್ತೆ. ಈಗ ಇಲ್ಲಿ ಏನೇನು ವ್ಯವಸ್ಥೆಗಳನ್ನು ಈ ವರ್ಷ ಮಾಡ್ತಾರೆ ಹೇಳುವ ಒಂದು ಮಾಹಿತಿಯನ್ನು ಅವರಲ್ಲಿ ಕೇಳೋಣ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಹತ್ತೂರು ಜಾತ್ರಾ ಸಂದರ್ಭದಲ್ಲಿ ಕಾರ್ಕಳಕ್ಕೆ ಬರುವ ಏನೆಲ್ಲ ಸ್ಟಾಲ್ಗಳಿವೆ ಅದರ ವ್ಯವಸ್ಥೆಯನ್ನು ಮಾಡಲಿಕ್ಕಾಗಿ ಈಗ ನಿಲ್ಟೆ ಗ್ರಾಮ ಪಂಚಾಯತ್ ಸಂಪೂರ್ಣ ಸಜ್ಜಾಗಿದೆ. ನಿಲ್ಟೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಜೊತೆಗೆ ಸಿಬ್ಬಂದಿ ವರ್ಗ ಇವರು ಕಳೆದ ಕೆಲವು ದಿನಗಳಿಂದ ಇಲ್ಲಿಯ ವ್ಯವಸ್ಥೆಗಳನ್ನು ಮಾಡಲಿಕ್ಕಾಗಿ ನಿರಂತರ ಶ್ರಮ ಪಡ್ತಿದ್ದಾರೆ. ಈಗ ಇಲ್ಲಿ ನಿಲ್ಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೋಭಾ ಜೊತೆಗೆ ಉಪಾಧ್ಯಕ್ಷರಾದ ನಿತಿನ್ ಸಾಲಿನವರು ನಮ್ಮ ಜೊತೆ ಇದ್ದಾರೆ. ಅವರಲ್ಲಿ ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಒಂದಷ್ಟೊತ್ತು ಮಾತಾಡೋಣ. ನಮಸ್ಕಾರ ನಿತಿನ್ ರೇ. ನೋಡಿ, ಈಗ ಪ್ರತಿ ವರ್ಷ ಹತ್ತೂರು ಜಾತ್ರೆ ನಡೀತಾ ಇದೆ. ಪ್ರತಿ ವರ್ಷ ಸ್ಟಾಲ್ಗಳು ಕೂಡ ಬರ್ತವೆ. ಈಗ ಈ ವರ್ಷ 2025ನೇ ಸಾಲಿನಲ್ಲಿ ಎಷ್ಟು ಸ್ಟಾಲ್ಗಳು ಇಲ್ಲಿಗೆ ಬರ್ತಾ ಇವೆ? 450 ಸ್ಟಾಲ್ಗಳು ಬರುತ್ತಿವೆ. ಹತ್ತೂರು ಸಂತಲವರಿಂಸರ ಬಸಲಿಕಾ ಜಾತ್ರೆಯು ದೇಶ ವಿದೇಶಗಳಲ್ಲಿ ಪ್ರತೀತಿ ಪಡೆದಿದೆ. ಈ ಜಾತ್ರೆಯಲ್ಲಿ ತುಂಬ ಜನರು ದೇಶ ವಿದೇಶದಿಂದ ಎಲ್ಲ ಊರಿಂದ ಸಹ ಬಂದು ಇಲ್ಲಿ ಜಾತ್ರೆಯಲ್ಲಿ ಬರ್ತಾರೆ. ಈ ಹತ್ತೂರು ಜಾತ್ರೆಯಲ್ಲಿ ಒಂದು 450ಕ್ಕಿಂತ ಹೆಚ್ಚು ಅಂಗಡಿ ಮುಂಗಟ್ಟುಗಳು ಬರುತ್ತಿವೆ. ಜಾತ್ರೆಯಲ್ಲಿ ಈ ಕರಕುಶಲ ವಸ್ತುಗಳು, ಬಟ್ಟೆ ಅಂಗಡಿಗಳು ಮತ್ತು ಬಚ್ಚಂಗಾಯಿ ಮತ್ತು ಈ ತಂಬಡೆಗುಳ್ಳೆ ಮತ್ತು ಬಟ್ಟೆ ಅಂಗಡಿ, ವಿನೂತನ ರೀತಿಯ ಅಂಗಡಿಗಳು ಇಲ್ಲಿ ಬರುತ್ತವೆ. ಈ ಜಾತ್ರೆಗೆ ಏನಂದರೆ ನಮ್ಮ ಭಾರತದಾದ್ಯಂತ ಅಂಗಡಿಗಳನ್ನು ಹಾಕಲು ರಾಜಸ್ಥಾನದಿಂದ ವಿವಿಧ ರೀತಿಯ ಅಂಗಡಿಗಳು ಇಲ್ಲಿ ಬರುತ್ತವೆ. ಈ ಜಾತ್ರೆಯಲ್ಲಿ ವಿಶಿಷ್ಟತೆ ಅಂದರೆ ಹತ್ತೂರು ಸಾಂತಮಾರಿ ಅಂದರೆ ಒಂದು ತಾಂಟ್ಮಾರಿ ಅಂತಲೇ ವಿಶೇಷ ಇದೆ. ಇನ್ನು ಈ ಜಾತ್ರೆಯಲ್ಲಿ ಪಂಚಾಯತ್ ವತಿಯಿಂದ ಎಲ್ಲ ತಯಾರಿಗಳು ನಡೆದಿವೆ. ಜಾತ್ರೆಯಲ್ಲಿ ಪ್ರತಿ ಇಲಾಖೆಗಳಿಂದ ಸಭೆಗಳನ್ನು ನಡೆಸಿ ಯಾವುದ್ಯಾವುದು ರೀತಿಯ ತಯಾರಿಗಳಾಗಬೇಕು, ವ್ಯವಸ್ಥೆಗಳನ್ನು ಅದರ ಬಗ್ಗೆ ಸಭೆಗಳನ್ನು ನಡೆಸಿ ಚರ್ಚಿಸಲಾಗಿದೆ. ನಿಮ್ಮ ಈಗ ನೀವು ತಾವು ಅಂಗಡಿ ಬಗ್ಗೆ ಹೇಳಿದ್ರಿ. ಈಗ ಅಂಗಡಿ ಆರಂಭ ಎಲ್ಲಿಂದ ಆಗುತ್ತೆ ಮತ್ತು ಅಂತ್ಯ ಎಲ್ಲಿ ಈ ಪ್ರದೇಶದಲ್ಲಿ? ಈ ಅಂಗಡಿ ಆರಂಭ ಆಚೆ ಸೈಡಿಂದ ರಾಬರ್ಟ್ ಬರ್ಬಲ ಮನೆಯಿಂದ ಈಚೆ ಸ್ಮಶಾನದವರೆಗೆ ಈ ಅಂಗಡಿಗಳನ್ನು ಪಂಚಾಯತ್ ವತಿಯಿಂದ ಹಾಕಲಾಗುತ್ತದೆ. ಮತ್ತು ಈ ಅಂಗಡಿಯ ಬೇಕಾಗುವ ವ್ಯವಸ್ಥೆಗಳನ್ನು, ನೀರಿನ ವ್ಯವಸ್ಥೆ ಮತ್ತು ಸ್ವಚ್ಛತೆಗೆ ಎಲ್ಲ ತಯಾರಿಗಳನ್ನು ಕೈಗೊಂಡಾಗಿದೆ. ನೋಡಿ, ಒಂದು ದೊಡ್ಡ ಕಾರ್ಯಕ್ರಮ, ಈಗ ದೊಡ್ಡ ಕಾರ್ಯಕ್ರಮ ಇದು. ಯಾಕಂದರೆ ದೇಶ ವಿದೇಶದಿಂದ ಜನ ಬರುವಂಥದ್ದು, ಜೊತೆಗೆ ಸ್ಟಾಲ್ಗಳು ಕೂಡ ಬೇರೆ ಬೇರೆ ರಾಜ್ಯದಿಂದ ಬರ್ತದೆ ಅಂತ ಹೇಳ್ತಾರೆ. ಈಗ ಒಂದಷ್ಟು 5 ದಿನಗಳ ಕಾಲ ಜಾತ್ರೆ ನಡೀತದೆ ಅಲ್ವಾ? 5 ದಿನಗಳ ಕಾಲ ಜಾತ್ರೆ ನಡೀತದೆ. ಆ ಜಾತ್ರೆ ನಡೆಯೋ ಸಂದರ್ಭದಲ್ಲಿ ಒಂದಷ್ಟು ತ್ಯಾಜ್ಯಗಳು, ಯಾಕಂದರೆ ಇಲ್ಲಿ ಬರುವ ಜನ ಖರೀದಿ ಮಾಡುವಾಗ ಅಥವಾ ಯಾವುದೇ ಈಗ ಆಹಾರ ಮಾರಾಟ ಇರ್ಬೋದು, ಅದರ ತ್ಯಾಜ್ಯ ಇರುತ್ತೆ. ತ್ಯಾಜ್ಯ ಒಂದಿನ ನಂತರ ಕೊಳಿತದೆ. ಪ್ರತಿ ಕಡೆಗಳಲ್ಲಿ ಕೂಡ ತ್ಯಾಜ್ಯವನ್ನು ವಿಲೇವಾರಿ ಮಾಡುವಂಥದ್ದು ಭಾಳಷ್ಟು ಕಠಿಣ. ಈಗ ಈ ತ್ಯಾಜ್ಯ ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಪಂಚಾಯತ್ ಏನು ಕ್ರಮ ಕೈಗೊಳ್ಳುತ್ತದೆ? ಈ ತ್ಯಾಜ್ಯ ವಿಲೇವಾರಿಗೆ ನಮ್ಮದು 19 ತಾರೀಕಿಗೆ ಏಲಮನ್ನು ಕರೆದಿದ್ವಿ. ಅದಕ್ಕಿಂತ ಮೊದಲೇ ನಾವು ಅದಕ್ಕೆ ತ್ಯಾಜ್ಯ ವಿಲೇವಾರಿಗೆ ಹಸಿ ಕಸ ಬೇರೆ, ಒಣ ಕಸ ಬೇರೆ ಅಂತ ಟೆಂಡರನ್ನು ಕರೆದು ಇದು ಟೆಂಡರನ್ನು ಕೊಡಲಾಗಿದೆ. ಈ ತ್ಯಾಜ್ಯ ವಿಲೇವಾರಿ ಏನಂದರೆ ಬೇರೆ ಕಡೆ ಇಲ್ಲಿ ವಿನೂತನವಾಗಿ ಮಾಡಿ 2 ಟೀಮ್ ಮಾಡಿ ಅದಕ್ಕೆ ತ್ಯಾಜ್ಯ ವಿಲೇವಾರಿಗೆ ಕ್ರಮವನ್ನು ಕೈಗೊಂಡಿರ್ತೀವಿ. ಮತ್ತು 19 ತಾರೀಕಿಗೆ ಏಲಂ 8 ಗಂಟೆಗೆ ಪ್ರಾರಂಭವಾಗುತ್ತೆ. ಆ ಏಲಂನಲ್ಲಿ ಪ್ರತಿಯೊಬ್ಬ ಬಂದ ವ್ಯಾಪಾರಿಗಳಿಗೂ ಈ ಹತ್ತೂರು ಜಾತ್ರೆ ಯಾವ ರೀತಿ ನಿಯಮ ಇದೆ, ತ್ಯಾಜ್ಯ ವಿಲೇವಾರಿದು ಪ್ರತಿಯೊಂದು ಅಂಗಡಿ ಮುಂಗಟ್ಟು ವಿಲೇವಾರಿದು ಆ ದಿನವೇ ಹೇಳಲಾಗುತ್ತದೆ. ಈ ಗ್ರಾಮ ಪಂಚಾಯತ್ನ ಹಿರಿಯ ಸದಸ್ಯರು ಅಂದರೆ ಕಳೆದ 3 ಅವಧಿಯಲ್ಲಿ ಸದಸ್ಯರಾಗಿದ್ದವರು ನಮ್ಮ ಸುಭಾಷ್ ಹೆಗ್ಡೆ ಅವರು. ಈ ಪ್ರದೇಶದ ಬಗ್ಗೆ ಭಾಳಷ್ಟು ತಿಳಿದವರು ಕೂಡ. ಸುಭಾಷ್ ಹೆಗ್ಡೆ ನಮಸ್ಕಾರ. ಈಗ 5 ದಿನಗಳ ಕಾಲ ಜಾತ್ರೆ ನಡೀತದೆ. ಈಗ ಸ್ಟಾಲ್ಗಳಿಗೆ ಒಂದಷ್ಟು ಟೆಂಡರ್ ವ್ಯವಸ್ಥೆಗಳನ್ನು ಮಾಡಬೇಕು. ಟೆಂಡರ್ ಆಗಿದೆ, ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ. ಈಗ ಟೆಂಡರ್ ಯಾವಾಗ ಆಗುತ್ತೆ ಮತ್ತು ಎಷ್ಟು ಜನ ಇಲ್ಲಿಗೆ ಬರ್ತಾರೆ? ನಿಲ್ಟೆ ಗ್ರಾಮ ಪಂಚಾಯತ್ ಕಳೆದ ಹಲವಾರು ವರ್ಷಗಳಿಂದ ವ್ಯವಸ್ಥಿತವಾಗಿ ಈ ಟೆಂಡರ್ ಪ್ರಕ್ರಿಯೆಯನ್ನು ನಡೆಸ್ತಾ ಬರ್ತಾ ಉಂಟು. ಈ ವರ್ಷ ಸುಮಾರು 450 ಅಂಗಡಿಗಳು, ಅಂದರೆ ಪ್ರತಿ ಅಂಗಡಿಗಳು 10 ಫೀಟ್ನ ಅಂಗಡಿಗಳನ್ನು ಒಂದು ವ್ಯವಸ್ಥಿತವಾಗಿ ಮಾರ್ಕ್ ಮಾಡಿ ಅದಕ್ಕೆ ಬೇಕಾದಂತಹ ಚಾರ್ಟ್ಗಳನ್ನು ಮಾಡಿ
ಈಗ ರೆಡಿ ಆಗ್ತಾ ಉಂಟು. ಅದಕ್ಕೆ ಬೇಕಾದಂಥ ಜಾಗವನ್ನು ಸಮತಟ್ಟುಗೊಳಿಸುವ ಎಲ್ಲ ಕಾರ್ಯಕ್ರಮಗಳು ಮುಗಿದಿದೆ. ನಾಡ್ದು 19 ತಾರೀಕಿಗೆ ಹತ್ತೂರು ಶಾಲೆಯ ಶಾಲಾ ಸಭಾಭವನದಲ್ಲಿ ಓಪನ್ ಆಗಿ ಟೆಂಡರ್ ಪ್ರಕ್ರಿಯೆ ನಡೆಯಲಿದೆ. ಪ್ರತಿಯೊಬ್ಬ ಟೆಂಡರ್ ಬಿಡ್ಡುದಾರರು ಪ್ರತಿಯೊಂದು ಅಂಗಡಿಗಳಿಗೆ ಪಂಚಾಯತ್ ನಿಗದಿಪಡಿಸಿದ ಮೊತ್ತಕ್ಕಿಂತ ಜಾಸ್ತಿಯನ್ನು ಕ್ಲೋಸ್ಡಲ್ಲಿ ಬರೆದು ಅದನ್ನು ನಾವು ಆಕ್ಷನ್ ಕರಿತೇವೆ. ಯಾರು ಹೆಚ್ಚಿಗೆ ಮೊತ್ತಕ್ಕೆ ಟೆಂಡರ್ ಹಾಕಿದ್ದಾರೆ ಅವರಿಗೆ ಆ ಅಂಗಡಿ ದೊರೆಯುತ್ತದೆ. ಇದರಿಂದಾಗಿ ಯಾರೇ ವ್ಯಾಪಾರಸ್ಥರಿಗಾಗಲಿ ಯಾರಿಗಾಗಲಿ ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಆಸ್ಪದವಿಲ್ಲ. ಈ ಪ್ರಕ್ರಿಯೆಯಿಂದಾಗಿ ಕಳೆದ ಹಲವಾರು ವರ್ಷಗಳಿಂದ ನಿಟ್ಟೆ ಗ್ರಾಮ ಪಂಚಾಯತಿಗೆ ಉತ್ತಮ ರೀತಿಯ ಧನ ಕ್ರೋಢೀಕರಣವಾಗ್ತಿತ್ತು. ಕಳೆದ ವರ್ಷ ಒಂದು 85 ಲಕ್ಷ ರೂಪಾಯಿ ಕ್ರೋಢೀಕರಣವಾಗಿದೆ. ಆ ಕ್ರೋಢೀಕರಣವಾದಂಥ ಹಣವನ್ನು ಇಡೀ ನಿಟ್ಟೆ ಗ್ರಾಮ ಪಂಚಾಯತ್ನ ಸರ್ವಾಂಗೀಣ ಅಭಿವೃದ್ಧಿಗೆ ಉಪಯೋಗಿಸ್ತಾ ಉಂಟು. ಒಂದು 25-30% ಹಣವನ್ನು ಇಲ್ಲಿಯ ಸ್ವಚ್ಛತೆಗಳಿಗಾಗಿ ಹಾಗೂ ಈ ನಮ್ಮ ಉಪಾಧ್ಯಕ್ಷರು ಹೇಳಿದರು ಒಣಕಸ ಹಸಿ ಕಸ ವಿಲೇವಾರಿಗಳು ಪ್ರಧಾನಿಯವರ ಪರಿಕಲ್ಪನೆಯಂತೆ ಇಡೀ ಭಾರತದಲ್ಲಿ ಒಂದು ಒಣಕಸವನ್ನು ಹಸಿ ಕಸವನ್ನು ಬೇರ್ಪಡಿಸುವ ಮೊದಲ ಗ್ರಾಮ ಪಂಚಾಯತ್ ನಿಟ್ಟೆ ಗ್ರಾಮ ಪಂಚಾಯತ್ ಆಗಿದೆ. ಯಾಕಂತಂದರೆ ಇಲ್ಲಿ 5 ದಿನಗಳಲ್ಲಿ ಲಕ್ಷಾಂತರ ಜನರು ಬರ್ತಾರೆ. ಲಕ್ಷಾಂತರ ಜನರು ನೀವೇ ಒಂದು ಅಂದಾಜು ಮಾಡ್ಬೋದು, 85 ಲಕ್ಷ ರೂಪಾಯಿಗಳಿಗೆ ಅಂಗಡಿಗಳಿಗೆ ಹೋಗ್ತದಂತಾದರೆ ಎಷ್ಟು ಕಸ ಒಟ್ಟಾಗ್ಬೋದಂತ. ಆ ಕಸಗಳನ್ನು ಒಣಕಸವನ್ನು ಬೇರ್ಪಡಿಸಿ ಅದರಲ್ಲಿ ಒಂದು 2 ಲಕ್ಷ ರೂಪಾಯಿದ್ದು ಪಂಚಾಯತಿಗೆ ವರಮಾನ ಬರ್ತದೆ. ಹಸಿ ಕಸವನ್ನು ಒಂದು ಗುಂಡಿ ಮಾಡಿ ಅದರಲ್ಲಿ ಗೊಬ್ಬರ ಎಂತಾದರೂ ತಯಾರು ಮಾಡ್ತೇವೆ. ಹಾಗಾಗಿ ಪ್ರಧಾನಿಯವರ ಪರಿಕಲ್ಪನೆಯಂತೆ ಕಸ ವಿಲೇವಾರಿ ನಡೀತದೆ. ಮತ್ತು ಇಲ್ಲಿ ಬಂದಂಥ ಅಂಗಡಿಯವರಿಗೆ ಹಾಗೂ ಯಾತ್ರಾರ್ಥಿಗಳಿಗೆ 4-5 ಪಂಚಾಯತ್ ಮುಖೇನ ಟಾಯ್ಲೆಟ್ಗಳನ್ನು ಮಾಡಿದ್ದೇವೆ. ಆ ಟಾಯ್ಲೆಟ್ಗಳನ್ನು ಉಪಯೋಗಿಸೋದ್ರಿಂದ ಯಾವುದೇ ರೀತಿಯ ಪರಿಸರದಲ್ಲಿ ಮಲಿನವಾಗುವಂಥ ಸಂದರ್ಭಗಳಿಲ್ಲ. ಕುಡಿಯುವ ನೀರಿನ ವ್ಯವಸ್ಥೆಗೂ ಬೇಕಾದಂಥ ಸಕಲ ಸೌಲಭ್ಯಗಳನ್ನು ಮಾಡಿದ್ದೇವೆ. ರೋಡ್ಗೆ ನೀರು ಸಿಂಪಡಿಸುವುದಾಗೋದು, ವಿದ್ಯುತ್ ದೀಪಗಳ ಅಳವಡಿಕೆ ಆಗುವುದು. ನಿಟ್ಟೆ ಗ್ರಾಮ ಪಂಚಾಯತ್ ಇಡೀ ಕರ್ನಾಟಕದಲ್ಲಿಯೇ ಮಾದರಿಯಾದಂಥ ಗ್ರಾಮ ಪಂಚಾಯತ್. ಒಂದು ಜಾತ್ರೆಯನ್ನು ಹೇಗೆ ಮಾಡ್ಬೋದು ಎನ್ನುವ ಎಲ್ಲ ವ್ಯವಸ್ಥೆಗಳು ನಿಟ್ಟೆ ಗ್ರಾಮ ಪಂಚಾಯತ್ನಲ್ಲಿದೆ. ನಿಟ್ಟೆ ಗ್ರಾಮ ಪಂಚಾಯತ್ನ ಎಲ್ಲ ಪಂಚಾಯತ್ ಸದಸ್ಯರು, ಅಧಿಕಾರಿ ವರ್ಗದವರು, ಗ್ರಾಮಸ್ಥರು ಎಲ್ಲರೂ ನಮ್ಮೊಟ್ಟಿಗೆ ಸೇರಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸುವಲ್ಲಿ ಹಿಂದಿನಿಂದಲೂ ನಮಗೆ ಸಹಕಾರ ಮಾಡ್ತಿದ್ದಾರೆ. ಈ ವರ್ಷವೂ ಅವರ ಸಹಕಾರವನ್ನು ಯಾಚಿಸುತ್ತಿದ್ದೇವೆ. ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.